ಇವತ್ತಿನ ರೊಟೀನ್ ಪೂರ್ತಿ ನಿಮ್ಮ ಮುಂದೆ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಪೂರಿಗೆ ರೆಡಿ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಇದು ಮನೆಯಲ್ಲೇ ಮಾಡಿಸಿರೋಂಥ ಗೋಧಿ ಹಿಟ್ಟು. ಗೋಧಿನ ಚೆನ್ನಾಗಿ ತೊಳ್ಕೊಂಡು ಬಿಸಿಲಲ್ಲಿ 2 ದಿನ ಒಣಗಾಕ್ಸ್ಕೋಬೇಕು. ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಒಂದು ಬಾಕ್ಸಿಗೆ ತುಂಬಿಟ್ಕೊತೀನಿ ಫ್ರೆಂಡ್ಸ್. ಅದು ನಂಗೆ ಬೇಕಾದಾಗ ಬಳಸ್ಕೊತೀನಿ. ಹಿಟ್ಟನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಿಟ್ಟು ಫ್ರೆಶ್ಶಾಗಿ ಮಾಡಿಸ್ಕೊತೀವಲ್ವ, ಚಪಾತಿ ಎಲ್ಲ ಸ್ಮೂತಾಗಿ ಬರುತ್ತೆ. ನಾನಿವಾಗ ಪೂರಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಜರಡಿ ಫಸ್ಟೇ ಒಂದ್ಸಲ ಜರಡಿ ಆಡ್ಕೊಂಡು ಇಟ್ಕೊಂಡಿದ್ದೆ, ಪುನಃ ಜರಡಿ ಆಡಿಸ್ತಿದ್ದೀನಿ. ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪನೇ ಹಾಕ್ಕೊಂಡು ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಪೂರಿ ಚಪಾತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಬೇಕು, ಒತ್ತಿ ಕಲಿಸ್ಬೇಕು ಫ್ರೆಂಡ್ಸ್. ಆವಾಗ ಪೂರಿ ಚೆನ್ನಾಗಿ ಬರುತ್ತೆ ಮತ್ತು ಚಪಾತಿನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಕಲಸಿದಾಯಿತು, ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ, ಆ ಥರ ಬರಬೇಕು. ಒಂದು ಅರ್ಧ ಗಂಟೆ ಟೈಮು ಮುಚ್ಚಿಡ್ತೀನಿ ಫ್ರೆಂಡ್ಸ್. ಹಾಗೇ ಮುಚ್ಚಿಟ್ಬಿಟ್ಟು ಸೈಡ್ಗೆ ಎತ್ತಿರ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಪುನಃ ಇವಾಗ ಪೂರಿ ಜೊತೆಗೆ ತರಕಾರಿ ಸಾಗು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ಗೆ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊನು, ಸ್ವಲ್ಪ ಹುರ್ಗಡ್ಲೆ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಬೀನಿಸು ಮತ್ತು ಕ್ಯಾರೆಟ್, ಆಲೂಗಡ್ಡೆ ಹಾಕಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಮತ್ತು ಅಲಸಂದೆ ಕಾಳು 2 ಕಾಳಿದ್ವು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಹಸಿ ಮಸಾಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಖಾರದ ಪುಡಿನೂ ಹಾಕಿ ಮಾಡ್ಬೋದು. ನಾನು ಮೆಣಸಿನ್ಕಾಯಿನೇ ಹಾಕಿ ಮಾಡ್ತಾಯಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಾದರೆ ಬಟಾಣಿನೂ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಗ್ರೇವಿಗೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಫ್ರೆಂಡ್ಸ್ ಗ್ರೇವಿ. ಪೂರಿ ಜೊತೆಗೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಇತ್ತು, ಅದನ್ನು ಆಗಿ ಮುಗಿಸ್ಕೊತಾ ಇದ್ದೀನಿ. ಆವಾಗಲೇ ಕೆಲಸ ಮುಗಿಸ್ಕೊಂಡ್ರೆ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಗ್ರೇವಿ ರೆಡಿ ಆಯಿತು. ಪೂರಿ ಜೊತೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ, ಸೂಪರಾಗೈತೆ ಫ್ರೆಂಡ್ಸ್ ಗ್ರೇವಿ ಮಾತ್ರ. ನನಗಂತೂ ಪೂರಿ ಗ್ರೇವಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಆಯಿಲ್ ಫುಡ್ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾವಾಗಲಾರು ಒಂದೊಂದು ಟೈಮ್ ಮಾಡ್ತೀನಿ ಅಷ್ಟೇ. ನೋಡಿ, ಈ ಥರ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲಿ ಪ್ರೆಸ್ ಮಾಡ್ಕೊಂಡು ಬಿಟ್ಕೊಳ್ಳಿ ಫ್ರೆಂಡ್ಸ್, ಈಸಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ, ಉಬ್ಬಿ ಬರ್ತಾಯಿದೆ ಫ್ರೆಂಡ್ಸ್. ಪೂರಿ ಮಾತ್ರ ತಿನ್ನೋಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಪೂರಿ ಮತ್ತು ಸಾಗು. ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ, ನಾನು ಒತ್ಕೊಡ್ತಾ ಇದ್ದೀನಿ. ಅವರು ಬೇಯಿಸಿ ಸೈಡ್ಗೆ ಎತ್ತಿಡ್ತಾ ಇದ್ದಾರೆ ಫ್ರೆಂಡ್ಸ್. ಒಬ್ಬರೇ ಆದರೆ ತುಂಬ ರಿಸ್ಕ್ ಆಗುತ್ತೆ. ಜೊತೆಗೆ ಯಾರಾದರೂ ಇದ್ದರೆ ಪೂರಿ, ಚಪಾತಿ ಈ ಥರ ಐಟಮ್ಗಳನ್ನ ಮಾಡ್ಕೋಬೋದು. ನೀವೇನಂತೀರಾ? ನೋಡಿ ಹೇಗೆ ಬರ್ತಾಯಿದೆ ಪೂರಿ ಮಾತ್ರ ಸೂಪರಾಗಿ ಬರ್ತಾಯಿದೆ. ನೋಡಿ, ರೆಡಿ ಆದವು ಪೂರಿ ಮತ್ತು ಸಾಗು ರೆಸಿಪಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.
ಪೂರಿ ಸಾಗು ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಎಲ್ಲ ತಿಂಡಿ ಮಾಡಿದ್ವಿ ಫ್ರೆಂಡ್ಸ್. ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಗದ್ದೆಗೆ ಹೋಗಿದ್ವಿ ಫ್ರೆಂಡ್ಸ್. ಹಾಗೆಯೇ ಒಂದು ರೌಂಡ್ಸ್ ಹಾಕೊಂಡು ಬರೋಣ ಅಂತ. ಗದ್ದೆಗೆ ಭತ್ತ ಇಡಬೇಕಾಗಿತ್ತು, ಅದಕ್ಕೆ ಟ್ಯಾಕ್ಟ್ರಿಗೆ ಬರೋಕ್ಕೆ ಹೇಳಿದರು. ಟ್ಯಾಕ್ಟ್ರು ಹೊತ್ಬಿಟ್ಟು ಹೋಗವ್ರೆ. ನಾವು ಹಂಗೆ ಗದ್ದೆನ ನೋಡಿಕೊಂಡು ಬಳಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಇದು ಬಾವಿ, ಹಳೆ ಕಾಲದ್ದು, ಇನ್ನೇನು 50 ವರ್ಷ ಆಗೈತೆ. ಅದು ಬಾವಿ ತೋಡಿಸಿ ನೀರು ಬರ್ತಾಯಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತಾಯಿದೆ. ರೈತರಿಗೆ ಇದಕ್ಕಿಂತ ಇನ್ನೇನು ಬೇಕು, ಅದೇ ಸ್ವರ್ಗ ಅವ್ರಿಗೆ. ನೀರು ಚೆನ್ನಾಗಿ ಬರ್ತೈತೆ, ನೀರು ಬಿಟ್ಟಿದ್ದಾರೆ ಗದ್ದೆಗೆ. ವ್ಯೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ. ಗದ್ದೆಗೆ ಹೋದ್ರೇ ಚೆಂದ, ಬಿಸಿಲಿರಲಿಲ್ಲ, ತಂಪಾಗಿತ್ತು ವಾತಾವರಣ. ಆರಾಮಾಗಿ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್, ಚೆನ್ನಾಗಿತ್ತು. ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಗದ್ದೆ, ನೀರು ಬಿಟ್ಟಿದ್ದಾರೆ, ಭತ್ತ ಇಡಬೇಕು. ಇದು ಅಲ್ಲಿಂದ ಅಲ್ಲಿ ತನಕ ಕಬ್ಬು ನೆಟ್ಟಿದ್ದಾರಲ್ಲ, ಅಲ್ಲಿ ತನಕನೂ ಇದೆ. ಇದು ಮಿಷಿನ್ ಮನೆ, ಹೋಗಿ ನೀರು ಆಫ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೀರು ಆನ್ ಮಾಡಿದ್ವಿ, ಇವಾಗ ಆಫ್ ಮಾಡೋಕ್ಕೆ ಹೋದರು. ಆಫ್ ಮಾಡಿಬಿಟ್ಟು ಬರ್ತಾಯಿದ್ದಾರೆ. ಇದು ಫೀಸ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಅವ್ರ ಕೈಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಸ್ತೇನೆ ಫ್ರೆಂಡ್ಸ್. ನೋಡಿ ಹೇಗೆ ಇಟ್ಕೊಂಡಿದ್ದಾರೆ. ಗದ್ದೆಗೆ ಬೇಕಾಗಿರೋ ಐಟಮ್ಸ್ಗಳು, ಬಟ್ಟೆ ಎಲ್ಲನೂ ಇಲ್ಲೇ ಇಟ್ಕೋತಾರೆ. ಹಾಗೆ ನಾವು ಒಂದು ರೀಲ್ಸ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಹೊರಗಡೆ ಹೋಗೋದೇ ಒಂದು ಚೆಂದ. ಗದ್ದೆಗೆ ಹೋಗೋದು, ಅಲ್ಲಿ ವಾತಾವರಣ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.